ಮುಟ್ಟಾಳ, ಬುದ್ಧಿ ಇದೆಯೇನೋ ನಿಂಗೆ? ನೋಡ್ಕೊಂಡು ಕೆಲಸ ಮಾಡತ್ತಾನೆ. ಯಜಮಾನ್ರೆ ಹೋಯ್ತು ಯಜಮಾನ್ರೆ, ಎಲ್ಲ ಹೋಯ್ತು. ಏನ್ ನೋಡ್ತಾ ಇದ್ದೀರಾ? ಕೆಲಸ ಮಾಡಿ. ಎಲ್ಲಾನು ಹೊಟ್ಟೋಯ್ತು ಯಜಮಾನ್ರೆ. ಆ ಪಾಳ್ ಬಿದ್ದಿರೋ ಜಾಗ ಇತ್ತಲ್ಲ, ಅದನ್ನ ತಗೊಳ್ಳೋದಕ್ಕೆ ಒಬ್ಬ ಬಂದಿದ್ದಾನೆ. ಏನು? ನಿಜಾನೇ ಹೇಳ್ತಾ ಇದೀನಿ. ನಾವು ಇಷ್ಟು ವರ್ಷ ಕಷ್ಟಪಟ್ಟು ಆ ಜಾಗನ ಸಂಪಾದಿಸಿದ್ವಿ. ಅವರು ಪಾಪದವರು ಅಂತ ನಾವು ಬಿಟ್ಟಿದ್ದಕ್ಕೆ. ಅಲ್ಲ, ನೀನೀಗ ಹೇಳ್ಬೋದು ನಿಜಾನೇ ಹೇಳ್ತಾ ಇದೀನಿ. ಬಿಡಲ್ಲ. ಆ ಜಾಗಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಬಿಡೋದೇ ಇಲ್ಲ. ನಮಸ್ಕಾರ ಅಜ್ಜಿ. ಅಜ್ಜಿ, ಆ ಜಾಗನ ಯಾರಿಗ್ ಮಾರಿದ್ರು ಅಂತ ಗೊತ್ತಾ ನಿಂಗೆ? ಯಾರಿಗ್ ಮಾರಿದ್ರು ನಿಮ್ಗೇನು? ನೀವ್ ಆ ಜಾಗನ ಕಮ್ಮಿ ಬೆಲೆಗ್ ತಗೊಳಕ್ ನೋಡಿದ್ರಿ, ಆಗ್ಲಿಲ್ಲ. ಅಯ್ಯಯ್ಯಯ್ಯಯ್ಯಯ್ಯೋ. ಮಾದೇಶ ಆ ಜಾಗನ ಒಬ್ಬ ಗಂಡ್ಸಗ್ ಮಾರ್ದ. ಅಜ್ಜಿ, ಹಾಗಾದ್ರೆ ಆಧಾರ ಎಲ್ಲ ಚೆನ್ನಾಗಿತ್ತ? ಸರಿಯಾಗಿ. ಎಲ್ಲಿಗೆ? ಇವತ್ತು ಇವನ್ನ ಸ್ಕೂಲಿಗೆ ಸೇರ್ಸೋಣ ಅನ್ಕೊಂಡಿದೀನಿ. ಕೆಲ್ಸ ಶುರುವಾದ್ರೆ ಮತ್ತೆ ಇದಕ್ ಟೈಮ್ ಸಿಗಲ್ಲ. ಆನಿಯಲ್ಲಿ ಅವಳು ಸೌದೆ ತರಕ್ ಹೋಗಿದ್ದಾಳೆ. ಹೌದಾ? ಗೊತ್ತಿದ್ರೆ ನಾನು ಹೋಗ್ತಾ ಇದ್ದೆ. ನನಗೂ ಸ್ವಲ್ಪ ಕೆಲ್ಸ ಇತ್ತು. ಅದೇನ್ ಪರವಾಗಿಲ್ಲ, ಅವಳು ತರ್ತಾಳಲ್ಲ, ಅದ್ರಲ್ಲಿ ತಗೋ. ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಪಳನಿಸ್ವಾಮಿ. ನೀವೇನಾ ಆ ಜಾಗನ ತಗೊಂಡಿದ್ದು? ಹೌದು ಸ್ವಾಮಿ ಆ ಜಾಗದ ಮೇಲೊಂದ್ ಕಣ್ಣಿಟ್ಟಿದ್ರು. ನಾನ್ ಸುಮ್ನೆ ಹಾಗೆ ಕೇಳ್ದೆ. ನಿಮ್ ಜಾಗದ ಪಕ್ಕನೇ ನಮ್ದೊಂದ್ 3 ಎಕರೆ ಇದೆ. ಹಾಗೆ ಈ 6 ಎಕರೆನೂ ಸಿಕ್ಕಿದಿದ್ರೆ ಒಟ್ಟಿಗೆ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಆಮೇಲೆ ಅದನ್ನ ನೀವು ಎಷ್ಟು ಕೊಟ್ರಿ? ಅದೆಲ್ಲ ನಿಮ್ಗ್ಯಾಕೆ? ಸುಮ್ನೆ ಕೇಳ್ದೆ. ಆ ಜಾಗದ ಮಣ್ಣು ಚೆನ್ನಾಗಿದೆ. ಮಣ್ಣಿಗೇನು ಚೆನ್ನಾಗೇ ಇದೆ. ಚೆನ್ನಾಗಿದ್ರೆ ಯಾಕೆ ಇಷ್ಟು ವರ್ಷ ವ್ಯವಸಾಯ ಮಾಡ್ಲಿಲ್ಲ ಅಲ್ಮತ್ತವ್ರು? ಅದು ಅವ್ರ ಹೆಂಡತಿಗೆ ಲಕ್ವ ಹೊಡೆದಿದ್ದಕ್ಕೆ ಊರಲ್ಲಿ ಚಿಕಿತ್ಸೆ ತಗೋತಿದ್ರಲ್ಲ. ಹಾಗಿದ್ರೆ ನನಗ್ ಗೊತ್ತಿಲ್ಲ. ಆಮೇಲೆ ಅಜ್ಜಿ, ಅಲ್ಲಿ ವ್ಯವಸಾಯ ಮಾಡಕ್ಕೆ ನೀರಿದೆಯಾ ಅಂತ ಗೊತ್ತಾ? ಆ ಜಾಗದ ಪಕ್ಕದಲ್ಲಿ ಒಂದು ಕೆರೆ ಇದೆ ಅಂತ ಮಾದೇಶ ಅವ್ರು ಹೇಳಿದ್ರು. ಅವ್ರು ಹಾಗೆ ಹೇಳಿದ್ರ? ನೀವ್ ನೋಡಿದ್ರ? ನೋಡಿಲ್ಲ. ಇವ್ರಪ್ಪನೇ ಆ ಜಾಗನ್ ತಗೊಂಡಿದ್ದು ನೋಡಿದ್ದಲ್ಲ. ರಿಜಿಸ್ಟರ್ ಆದ್ಮೇಲೆ ನನಗ್ ಗೊತ್ತಾಗಿದ್ದು. ಹಾಗಿದ್ರೆ ನೀವ್ ಆ ಜಾಗನ ನೋಡಿಲ್ಲ. ಹೇಗಾದ್ರೂ ಮಾಡವ್ನು ಈ ಊರಿಂದ ಓಡಿಸ್ಬೇಕು. ನಾನ್ ತುಂಬಾ ಇಷ್ಟಪಟ್ಟಿರೋ ಜಾಗ. ಅಲ್ಲ, ನನಗೊಂದು ಮಾತು ಹೇಳ್ದೆ, ನನ್ನ ಮಗ ನನ್ನ ಯಾಮರ್ಸ್ಬಿಟ್ಟ. ಅವನೆಲ್ಲಿ ನಿಮ್ಗೆ ಯಾಮಾರ್ಸಿದ್ದೇನೆ? ಅವ್ನಿಗೆ 3 ಲಕ್ಷ ಕೊಟ್ಟಿಲ್ವಾ? 3 ಲಕ್ಷಕ್ಕೆ ಅಲ್ಲಿ ಏನಿದೆ? ಸರಿ, ಏನೋ ಇರ್ಲಿ. ಆ ಜಾಗನ್ ಮಾರಕ್ ಮುಂಚೆ ನನ್ಗೊಂದ್ ಮಾತು ಹೇಳ್ಬೋದಿತ್ತಾನೆ? ಅವನ್ ಜಾಗ, ಅವನ್ ದುಡ್ಡು, ಅದಕ್ಕೆ ನಿಮ್ಮ ಹತ್ರ ಕೇಳ್ಬೇಕು? ಮುಚ್ಚೋ ಸಾಕು. ನನ್ನ 3 ಎಕರೆ ಜಾಗ ಪಕ್ಕದಲ್ಲೇ ತಾನೆ ಆ 6 ಎಕರೆ ಇರೋದು. ಅದು ಸಿಕ್ಕಿದ್ರೆ ಚೆನ್ನಾಗಿರೋದು ಅಂತ ಆಸೆ ಪಟ್ಟೆ. ಪಕ್ಕದಲ್ಲಿರೋ ದೊಡ್ಡವನ, ದೂರದಿಂದ ಬರೋನ್ ದೊಡ್ಡವನ? ಅದೇನಂದ್ರೆ ಅದು ನಮ್ದೇ ದೊಡ್ಡದು. ಬೇಗ ಬಾರೋ. ಇಲ್ಲೆಲ್ಲಾದ್ರೂ ಇದೆಯಾ ಅಂತ ಚೆನ್ನಾಗಿ ನೋಡು. ಅದಕ್ಕೆ ತಾನೇ ಬಂದಿರೋದು. ನೀನ್ ನನ್ನಿಂದೆ ಬಂದ್ ಏನ್ ಪ್ರಯೋಜನ? ಆ ಕಡೆ ಹೋಗಿ ನೋಡೋ. ಅಲ್ಲ, ಹಾಗಾದ್ರೆ ಈ ಕಡೆ ಹೋಗಿ ನೋಡು. ಓ ಅಣ್ಣ, ಏನಾಯ್ತು? ನೀರು ನೀರು ನೀರಾ? ನೀರು. ಹೌದಾ? ಇಲ್ಲಿ ನೋಡಿ, ನೀರು ಹೇಗೆ ಬರ್ತಾ ಇದೆ. ನೀರು ನೀರು. ಕೊಡಿಲಿ. ಇದೇ ಕಣ ಬೇಕಾಗಿರೋದು. ಕಲ್ಲಿಡು. ಯಾವ ಕೆಲ್ಸ? ನಿಮ್ಮ ಅಪ್ಪನ ಕಲ್ಲು ಮುಚ್ಚಕ್ಕೆ ಏನಾದ್ರು ಒಂದು ಕಲ್ ಕೊಡ. ತಗೊಳ್ಳಿ. ಹೊಡ್ದ ಅಂದ್ರೆ ದೊಡ್ಡದಾಗಿರೋ ತಗೊಂಬೋಗು. ತಗೊಂಬ. ಇಲ್ಲಿಡೋ, ಇಲ್ಲಿಡೋ. ಈ ಕಡೆನಾ? ಈಗ ಹೋಗು. ದೊಡ್ಡ ಕಲ್ಲು ಎತ್ಕೊಂಬೋಗು. ಆಯ್ತಾಯ್ತು. ಇಲ್ಲಿಡು. ಮುಚ್ಚು. ಆಯ್ತಾಯ್ತು. ತಗೋ.
ಈ ಕಡೆ ಹಾಕು, ಈ ಕಡೆ ಹಾಕು, ಹಾಕು. ಆ ಕಡೆನೂ ಸ್ವಲ್ಪ ಹಾಕಿ. ಹೆಂಗಿದೆ? ಹೌದು. ಇನ್ಮೇಲೆ ಇಲ್ಲಿ ನೀರಿರೋ ವಿಷಯ ಯಾರಿಗೂ ಗೊತ್ತಾಗಲ್ಲ. ಅವ್ನು ಹೆಂಗ್ ವ್ಯವಸಾಯ ಮಾಡ್ತಾನೆ ನೋಡ್ತೀನಿ. ನೀರ್ ಸಿಗ್ಲಿಲ್ಲ ಅಂದ್ರೆ ಅವ್ರು ಏನ್ ಮಾಡಕ್ ಸಾಧ್ಯ? ಎಲ್ಲ ಕಡೆ ತೆಂಗಿನ ಮರ ಎಲ್ಲ ಬೀಳ್ತಿದ್ಯಂತೆ, ಆದ್ರೆ ಇಲ್ಲಿ ನೋಡು ಎಷ್ಟು ಹಚ್ಚ ಹಸ್ರಾಗಿದೆ. ನಮಸ್ಕಾರ. 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 ಏನದು ಹೀಗ್ ಮಾಡ್ಬಿಟ್ರಿ? ಕೆಲ್ಸಕ್ ಬರ್ತೀನಿ ಅಂತ ಹೇಳಿದ್ರಿ. ಅದೇನಂದ್ರೆ ಯಜಮಾನ್ರು ಏನ್ ಮಾಮ, ನಾನು ಈ ಬಾಂಡ್ಲಿನ ಯಾರಿಗೂ ಕೊಡ್ಬೇಕು ಅಂತಂತಿದ್ದ. ಅದು ಅಲ್ದೆ ನಾನೇ ಹೇಳ್ದೆ ರಾಹುಕಾಲ ಮುಗಿದ್ಮೇಲೆ ಕೆಲ್ಸಕ್ ಹೋಗು ಅಂತ. ಹೌದೌದು, ಅದ ಹಾಗೆ ಆಯ್ತು. ಈಗೆಲ್ಲ ಕೆಲಸ ಮುಗಿದೋಯ್ತು. ಸರಿ ಸರಿ, ಈ ಕೆಲ್ಸಕ್ಕೆ ಹೋಗು. ಆಮೇಲೆ ಕೂಲಿ ಜಾಸ್ತಿ ಕೇಳ್ಬೇಡ. ಒಬ್ಬ ಮನುಷ್ಯ ಇನ್ನೊಬ್ಬನಿಗೆ ಸಹಾಯ ಮಾಡ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತು, ಎಲ್ಲಾನು ಅರ್ಥ ಆಯ್ತು. ಬಾಣ್ಲಿ ನನ್ ಕೊಡು, ನಾನ್ ಕೊಟ್ಟು ಬರ್ತೀನಿ. ನಿನ್ ಕೈಯಲ್ಲಿದ್ದು ನನ್ ಕೈಲಿ ಯಾವಾಗ ಬಂತು? ಅದು ನೀವೇ ಇಟ್ಕೊಂಡಿದ್ದು. ತೊಳೆದು ಬಿಟ್ಟು ಕೊಡೋದಲ್ಲ. ಸರಿ, ಬರ್ಲಾ? ಬಾ ಹೋಗೋಣ. ಇಲ್ಲಿ ಬಾಳೆ ಮರನು ಬೆಳೆಸ್ಬೋದು ಅನ್ಸುತ್ತೆ. ಬಾಳೆನಾ? ಇಲ್ಲ, ಇಲ್ಲಿ ಹುಣಸೆ ಮರ ತುಂಬಾ ಹಾಕೋಣ. ಹುಣಸೆ ಮರನ? ಯಾಕೆ? ಈ ತರ ಹುಣಸೆ ಮರ ಬೆಳೆಸೋದಕ್ಕಲ್ಲ ಈ ಜಾಗ ತಗೊಂಡಿರೋದು. ಬಾಳೆ ಹಾಕೋದಿಕ್ಕೆ ನೀರ್ ಬೇಕಲ್ವಾ? ನೀರಿದೆಯಲ್ವಾ? ರಾತ್ರಿ ಟಾಸ್ ಮಾರ್ಕ್ ಹಾಕೋದು. ಇಲ್ಲಿ ನೀರು ಗೀರು ಏನೂ ಇಲ್ಲ. ಸಾಕ್ ಸುಮ್ನಿರ್ತೀಯಾ? ಇಲ್ಲಿ ನೀರ್ ಬರೋ ಜಾಗ ಇದೆ. ಆ ತರ ಇಲ್ಲಿ ಯಾವ ಜಾಗನೂ ಇಲ್ಲ. ಮೊದ್ಲಿತ್ತು, ಆದ್ರೆ ಈಗ ಖಾಲಿ ಆಗಿದೆ. ನನಗ್ ಗೊತ್ತಿದ್ಯಮ್ಮ. ಈ ಜಾಗದಲ್ಲಿ ತೆಂಗಿನಕಾಯಿ, ಮಾವಿನ ಹಣ್ಣು ಎಲ್ಲ ಮರನೂ ಹಾಕೋಣ. ಆ ಜಾಗ? ಅಲ್ಲಿ ನೀರಿದೆ. ಆ ಜಾಗ ಬೇರೆಯವ್ರದ್ದು. ಅವ್ನು ನೀರ್ ಕೊಡೋದಿಲ್ಲ. ಬೇಡ ಬೇಡ ಬೇಡ, ಅಲ್ಲೇ ನಿಲ್ಲು. ಈ ಜಾಗದಲ್ಲಿ ನೀರಿಲ್ಲ. ಈ ಜಾಗನ ಬೇರೆಯವ್ರು ಕೊಟ್ಟು ನೀನ್ ಹೋಗೋದೇ ತುಂಬಾ ಒಳ್ಳೇದು. ಬೇರೆ ದಾರಿನೇ ಇಲ್ಲ. ಇದ್ರಲ್ಲಿ 2500 ಇದೆ. ಈಗ ಏನ್ ಮಾಡೋದು ಅಂತೀಯ? ಇದ್ರಲ್ಲಿ ಬೋರ್ ಹಾಕ್ಸಕ್ಕಾಗಲ್ವಾ? ಆಗಲ್ಲ. ಬೇಕಂದ್ರೆ ಒಡವೆ ಅಡ ಇಡೋಣ. ಇದ್ದಿದ್ದೆಲ್ಲ ಮಾರಿತಾನೆ ಇಲ್ಲಿ ಬಂದಿರೋದು. ಇನ್ನೂ ಅಪ್ಪ 1 ರೂಪಾಯಿ ಕೊಡಲ್ಲ. ನಿಮ್ಮಪ್ಪ ತಾನೇ ಇದೆಲ್ಲ ಮಾಡಿರೋದು. ಅಲ್ಲಿ ಏನ್ ಕೃಷಿ ಮಾಡಕ್ಕಾಗುತ್ತೆ? ಕರ್ಕೊಂಬಂದ್ ಮರುಭೂಮಿಯಲ್ಲಿ ಬಿಟ್ಟಿದ್ದಾರೆ. ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ಆ ಜಾಗದಲ್ಲಿ ಏನಾದ್ರೂ ವ್ಯವಸಾಯ ಮಾಡಿದ್ರೇನೆ ನಾವು ಬದುಕೋದಕ್ಕಾಗೋದು. ಸುಮ್ನೆ ಆಟಾಡ್ತಿದ್ಯಾ? ಕೃಷಿ ಮಾಡೋದಕ್ ನೀರ್ ಬೇಕು ಅಂದ್ರೆ ಬಾವಿ ಬೇಕು. ಬಾವಿಗೆ 10,000 ಆಗುತ್ತೆ. ಸುಮ್ನೆ ನಾನ್ ಸ್ವಲ್ಪ ಯೋಚನೆ ಮಾಡ್ಬೇಕು. ಅಷ್ಟವರೆಗೂ ನೀನು ಅಡ್ಗೆ ಮಾಡ್ತಿರು. ಹೇಳ್ಕೊಂಡ್ ಬರಿ ಆಯ್ತಾ? 2 1s are 2, 2 2s are 4, 2 3s are 6. ಅದೇನು ಅಂದ್ರೆ? ಏನದು? 4s are 8. ಏನದು ಅಂದೆ? ಅದು ಅದು ನೀರಿಲ್ಲ ಅಂತ ಗೊತ್ತಾದ್ಮೇಲೆ ಬೇಜಾರಾಯ್ತು. ಕೂಗಾಡ್ಬೇಡ, ಮಗು ಗೊತ್ತಾಗುತ್ತೆ. ಇದು ಏನಂದ್ರೆ ಬ್ರಾಂದಿ. ನೀವು ಈ ಕುಡ್ದು ಜೂಜಾಡಿದ್ದಕ್ಕೆ ನಾವ್ ಈ ಸ್ಥಿತಿಗೆ ಬಂದಿರೋದು. ಇನ್ಮೇಲೆ ಹಿಂಗ್ ಮಾಡಲ್ಲ ಅಂತ ಭಾಷೆ ಕೊಟ್ಟಿದ್ರಲ್ಲ. ಇಲ್ಲ, ಈಗ ಬೇಡ, ನಾನು ಏನು ಹೇಳಲ್ಲ. ಮಾವ ಏನೋ? ಕೆಳಗಿಳಿರಿ. ಏನ? ಕೆಳಗಿಳಿರಿ. ಹೋಯ್ತು ಮಾವ,
ಎಲ್ಲಾನು ಹೋಯ್ತು. ಏನು ಅವರು ಹೇ, ಅವರು ಬಾವಿ ತೋಡ್ತಾ ಇದಾರೆ ಮಾವ. ಅದೇನಂದ್ರೆ ಅವ್ನ್ ಬಾವಿ ತೋಡ್ತವನೆ, ಹೆಂಡತಿ ಮಣ್ಣೆತ್ತವಳೆ, ಅವಳು ಇನ್ನೊಬ್ಳು ಹುಡುಗಿದಾಳ, ಅವಳು ಸಹಾಯ ಮಾಡೋದು ಯಾರು ಕೆಲ್ಸದವ್ರೇ ಇಲ್ಲ. ಕೆಲ್ಸಕ್ಕಿಟ್ಟಿಲ್ವಾ? ಯಾಕೆ? ಕೂಲಿ ಕೊಡೋದಿಕ್ಕೆ ಅವ್ರ ಹತ್ರ ದುಡ್ಡಿಲ್ಲ. ಅಯ್ಯ ನನ್ನ ಮಗನೇ, ಬುದ್ಧಿ ಇಲ್ವೇನೋ ನಿಂಗೆ? ಕೂಲಿ ಬೇಡ ಅಂತ ಹೇಳ್ಬೇಕು ತಾನೇ? ಆದ್ರೆ ತಿನ್ನೋದು ಕೂಲಿ ನಾನೇ ಕೊಡ್ತೀನಿ ಕಣೋ. ಕೆಲ್ಸ ಅಲ್ಲಿ, ಕೂಲಿ ಇಲ್ಲಿ, ಏನು ಅರ್ಥ ಆಗ್ತಿಲ್ಲ ಮಾವ. ಗೂಬೆ, ಹೇಳು ಮಾವ. ನೀನು ಅವನ್ ಜೊತೆನೇ ಇರ್ಬೇಕು. ಆಗ್ಲೇ ಅವನ್ ಪ್ಲಾನ್ ಏನು ಅಂತ ನಮಗ್ ಗೊತ್ತಾಗೋದು. ಆಗ್ಲೇ ಅವನನ್ನ ಈ ಊರಿಂದ ಓಡಿಸೋದಕ್ಕೆ ನಾವೇನ್ ಪ್ಲಾನ್ ಮಾಡ್ಬೇಕು ಅಂತ ಗೊತ್ತಾಗೋದು. ಆದ್ರೆ ಮಾವ, ಹೋಗ್ ಕೆಲ್ಸ ನೋಡೋಗೋ, ಹೋಗು. ಕೂಲಿ ಏನ್ ಬೇಡ ಅಂತ ಹೇಳೋ. ನಾವಾಗಿಬೇಕಾದ್ರೆ 15 ಅಡಿ ಒಳಗಡೆ ಹೋಗಿತ್ತು. ಇದಕ್ಕಿನ್ನ ಜಾಸ್ತಿ ಹೋಗುತ್ತೇನೋ. ಹಾಗಾದ್ರೆ ನಿಮ್ಮ ಅಪ್ಪಂಗಿದನ್ನೆಲ್ಲ ಹೇಳು. ನೋಡಿದ್ಯಾ ಈಗ? ಯಾವಾಗ ನೋಡಿದ್ರು ಅಪ್ಪನೇ ಎಳಿತಾರೆ. ತಗೋ. ಅಯ್ಯ, ನಿನ್ ಬಟ್ಟೆ ಹೀಗ್ ಕೊಳೆ ಆಗೋಯ್ತಲ್ಲ. ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ ಮನೇಲಿ ನೀರಿದೆ. ನಮಗಿಲ್ಲಿ ನೀರ್ ಸಿಕ್ಕಿಲ್ಲ ಅಂದ್ರೆ ಜೀವನನೇ ಹಾಳಾಗೋಗುತ್ತೆ. ಹೌದು, ನೀನ್ ಯಾಕೆ ಕಷ್ಟ ಪಡ್ತಿದ್ಯಾ? ಇದ್ ಕಷ್ಟ ಅಂತ ಯಾರು ಹೇಳಿದ್ದು? ಆಮೇಲೆ ಕೂಲಿ ಬೇಕು ಅಂತ ಬಂದ್ ನಿಂತ್ಕೋಬಾರ್ದು, ಗೊತ್ತಾಯ್ತಾ? ನನ್ಗೆ ಹೇಗ್ ಅನ್ಸುತ್ತೋ ಹಾಗೆ ಮಾಡ್ತೀನಿ. ಅದಿರ್ಲಿ, ನಿಮ್ಗೆ ಹಸ್ವಾಗ್ತಿಲ್ವಾ? ನಾನು ಹೋಗಿ ಊಟ ತರ್ತೀನಿ. ಓ ಬೇಡ ಬೇಡ, ನಾವ್ ಒಟ್ಟಿಗೆ ಹೋಗಿ ಮಾಡ್ಕೊಂಡ್ ಬರೋಣ. ಅದೆಲ್ಲ ಟೈಮ್ ವೇಸ್ಟು. ನಾನು ಹೋಗಿ ತರ್ತೀನಿ. ಪಾಪ, ಎಷ್ಟು ಒಳ್ಳೆ ಗುಣ ಅವಳ್ದು. ದೇವ್ರು ಯಾಕೆ ಹೀಗ್ ಮಾಡ್ದ ಗೊತ್ತಿಲ್ಲ. ಏನಾಯ್ತು? ಆ ಆನಿಯವ್ರ ಅಪ್ಪ ಅಮ್ಮನು ಎಲ್ಲೂ ಹೋಗಿಲ್ಲ. ಹಾ, 7 ವರ್ಷದಿಂದ ಸತ್ತೋಗಿದ್ದಾರೆ. ಹೇಗೆ? ಆ ಚರ್ಚಿಂದ ಒಂದ್ ಕೆರೆ ಇದೆಯಲ್ಲ, ಹಾ, ಅಲ್ಲಿ ಮುಳುಗೋದ್ರು ಮಳೆ ಬಂದಾಗ. ಅದ್ರ ಕೆಳಗೊಂದ್ ಜಲಪಾತ ಇದೆ. ಬಾಡಿನೂ ಸಿಗ್ಲಿಲ್ಲ. ಕೆಲವೊಮ್ಮೆ ಅವಳು ಬೇಜಾರಾಗಿರೋದನ್ನ ನೋಡಿದೀನಿ. ಈಗ ಅರ್ಥ ನೀರ್ ಆಗ್ತಿದೆ. ನೋಡಿದ್ರ ಮಕ್ಳ? ಇಲ್ಲ, ಸಿಗ್ಲಿಲ್ಲ. ಇನ್ನ ತೋಡ್ಬೇಕು ಅನ್ಸುತ್ತೆ. ಹಾ, ಹಾಗಾದ್ರೆ ಗಂಜಿ ಕುಡ್ಕೊಂಡು ಹೋಗಿ. ಹಾ, ನಾನು ಅರ್ಧ ದಾರಿ ಹೋದೆ, ಅಷ್ಟೇ ಅಜ್ಜಿನೇ ತಗೊಂಬಂದ್ರು. ನಮ್ಮಿಂದ ನಿಮಗ್ ತುಂಬಾ ಕಷ್ಟ. ಏ, ಇದೆಲ್ಲ ಏನ್ ತೊಂದ್ರೆ? ನಾನ್ ಚಿಕ್ಕವಳಾಗಿದ್ರೆ ನಾನು ಬರ್ತಿದ್ದೆ ಮಣ್ಣು ಹೊರಕ್ಕೆ. ನೋಡು, ಆ ನೀರ್ ಕೊಡು, ಕೈ ತೊಳ್ಕೊಳ್ಳಿ. ತಗೊಳ್ಳಿ.